Hello everyone, welcome back to Namma Lax Bengaluru Presents Current Issue of the Day, episode number 203. In today's episode, we'll discuss a recent significant event for India, that is India's second deep sea mineral exploration contract. So recent ಆಗಿ ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡಿದಾರೆ ಅಂದ್ರೆ ಡೀಪ್ ಸಿ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೋಸ್ಕರ ಸೆಕೆಂಡ್ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಇದ್ರ ಸಿಗ್ನಿಫಿಕೆನ್ಸ್ ಏನು, ಯಾರು ಈ ಕಾಂಟ್ರಾಕ್ಟ್ ಮಾಡೋದು, ವಾಟ್ ಈಸ್ ಇಂಡಿಯಾಸ್ ಬ್ಲೂ ಎಕಾನಮಿ, ಆಮೇಲೆ ಸಿ ಬೆಡ್ ಅಥಾರಿಟಿನ ನೋಡ್ಕೊಳ್ಳೋದು ಯಾರು, ಯುಎನ್ ಕ್ಲಾಸ್ ಏನು, ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಓಕೆ, ಸೊ ಕಂಟೆಕ್ಸ್ಟ್ ಏನು ಅಂತಂದ್ರೆ ಇಂಡಿಯಾ ಸೆಕೆಂಡ್ ಡೀಪ್ ಸಿ ಬಿಡ್ ಎಕ್ಸ್ಪ್ಲೋರೇಷನ್ ಕಂಟೆಕ್ಸ್ಟ್ ಅಂದ್ರೆ ಇಂಡಿಯಾ ಸೆಕ್ಯೂರ್ಸ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಫ್ರಮ್ ಐಎಸ್ಎ ಅಂದ್ರೆ ಇಂಟರ್ನ್ಯಾಷನಲ್ ಸಿ ಬೆಡ್ ಅಥಾರಿಟಿ ಅಂತ. ಓಕೆ, ದಿಸ್ ಈಸ್ ಅಂಡರ್ ಯುಎನ್ ಕ್ಲಾಸ್. ವಾಟ್ ಇಸ್ ಯುಎನ್ ಕ್ಲಾಸ್? ಯುಎನ್ ಕ್ಲಾಸ್ ಅಂದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ ಅಂತ. ಸೊ ಇಂಟರ್ನ್ಯಾಷನಲ್ ಟ್ರೀಟಿ ಅದು ಲಾ ಆಫ್ ಸೀಸ್ ನ ಡಿಕ್ಲೇರ್ ಮಾಡ್ತಿರುತ್ತೆ. ಸೊ ಅದ್ರ ಕೆಳಗಡೆ ಇರುವಂತ ಒಂದು ಬೆಡ್ ಅಥಾರಿಟಿ ಅಂದ್ರೆ ಇಂಟರ್ನ್ಯಾಷನಲ್ ಸಿ ಬೆಡ್ ಅಥಾರಿಟಿ ಅಂತ, ವಿಚ್ ಇಸ್ ಪ್ರೆಸೆಂಟ್ ಇನ್ ಜಮೈಕಾ. ಓಕೆ, ಸೊ ಇವರು ಇಂಟರ್ನ್ಯಾಷನಲ್ ಸಿ ಬೆಡ್ ಅಥಾರಿಟಿ ಅಥವಾ ಇಂಟರ್ನ್ಯಾಷನಲ್ ಸಿ ಬೆಡ್ ಅಲ್ಲಿ ಎಕ್ಸ್ಪ್ಲೋರೇಷನ್ ಮಾಡ್ಬೇಕಂದ್ರೆ ಪರ್ಮಿಷನ್ ಕೊಡೋದಾರ ಅಂದ್ರೆ ಈ ಅಥಾರಿಟಿ ಕೊಡುತ್ತೆ. ಓಕೆ, ಟು ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಮಾಡಿ ತಗೊಂಡಿದೀವಿ ಪಾಲಿಮೆಟಾಲಿಕ್ ಸಲ್ಫೈಡ್ಸ್ ಇನ್ ಇಲ್ಲಿ ಕ್ಯಾಲ್ಸ್ಬರ್ಗ್ ರಿಡ್ಜ್. ಸೊ ಕ್ಯಾಲ್ಸ್ಬರ್ಗ್ ರಿಡ್ಜ್ ಏನಿದೆ ಅಂತ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ದಿಸ್ ಮೇಕ್ಸ್ ಇಂಡಿಯಾ ದ ಫಸ್ಟ್ ಕಂಟ್ರಿ ವಿತ್ ಟೂ PMS ಕಾಂಟ್ರಾಕ್ಟ್ಸ್ ಅಂತ, ಟೂ ಪಾಲಿಮೆಟಾಲಿಕ್ ಸಲ್ಫೈಡ್ ಕಾಂಟ್ರಾಕ್ಟ್ಸ್. NCPOR to begin surveys in 2026. What is NCPOR? NCPOR ಅಂದ್ರೆ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಅಂಡ್ ಓಷನಿಕ್ ರಿಸರ್ಚ್ ಅಂತ. ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಅಂಡ್ ಓಷನಿಕ್ ರಿಸರ್ಚ್ ಅಂತ. ಸೊ ಎಲ್ಲಿದೆ? ಇಟ್ ಇಸ್ ಹೆಡ್ ಕ್ವಾರ್ಟರ್ ಈಸ್ ಪ್ರೆಸೆಂಟ್ ಅಟ್ ಗೋವಾದಲ್ಲಿದೆ. ಓಕೆ, ಸೊ ದಿಸ್ ವಿಲ್ ಬಿ ಇಂಡಿಯನ್ ಏಜೆನ್ಸಿ ವಿಚ್ ವಿಲ್ ಸ್ಟಾರ್ಟ್ ಬಿಗಿನ್ ದ ಸರ್ವೇಸ್. ಸೊ ಇಟ್ ಮಾರ್ಕ್ಸ್ ಬೋತ್ scientific breakthrough as well as strategic milestone. So very significant. So ಇಲ್ಲಿ ಕಾಣಿಸ್ತಿದೆ ನೋಡಿ, ದಿಸ್ ಇಸ್ ಕ್ಯಾಲ್ಸ್ಬರ್ಗ್ ರಿಡ್ಜ್. ಇಟ್ ಇಸ್ ಪ್ರೆಸೆಂಟ್ ಇನ್ ಇಂಡೋನೇಷಿಯನ್ ರೀಜನ್ ಅಲ್ಲಿ ಕಾಣಿಸ್ತಾ ಇದೆ. ದಿಸ್ ಇಸ್ ಕ್ಯಾಲ್ಸ್ಬರ್ಗ್ ರಿಡ್ಜ್ ಅಂತಾರೆ. ರಿಡ್ಜ್ ಅಂದ್ರೆ ಏನು? ಸೊ ಜಸ್ಟ್ ಒಂದೇ ನಿಮಿಷ, ಜಸ್ಟ್ ಎಕ್ಸ್ಪ್ಲೇನ್ ಯು ವಾಟ್ ಇಸ್ ರಿಡ್ಜ್. ಓಕೆ, ಸೊ ರಿಡ್ಜ್ ಅಂತಂದ್ರೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಗೊತ್ತಿದೆ ನಿಮಗೆ, ಪ್ಲೇಟ್ ಟೆಕ್ಟೋನಿಕ್ಸ್ ಗೊತ್ತಿದೆ. ಸೊ ಪ್ಲೇಟ್ ಟೆಕ್ಟೋನಿಕ್ಸ್ ಅಲ್ಲಿ ಮೂವ್ಮೆಂಟ್ ಯಾವ ತರ ಇರುತ್ತೆ? ಎರಡು ಜೊತೆಗೆ ಬಂದಿರೋದಕ್ಕೆ ಕನ್ವರ್ಜೆನ್ಸ್ ಅಂತ ಕರೀತಾರೆ. ಎರಡು ಪ್ಲೇಟ್ಸ್ ಜೊತೆಗೆ ಬಂದ್ರೆ ಕನ್ವರ್ಜೆನ್ಸ್ ಅಂತ ಕರೀತಾರೆ. ಪ್ಲೇಟ್ಸ್ ಅಪೋಸಿಟ್ ಹೋಗ್ತಾ ಇದ್ರೆ ಇದಕ್ಕೆ ಡೈವರ್ಜೆನ್ಸ್ ಅಂತ ಕರೀತಾರೆ. ಸೊ ಎಲ್ಲಿ ಡೈವರ್ಜೆನ್ಸ್ ಆಗ್ತಿರುತ್ತೆ ಅಲ್ಲಿ ರಿಡ್ಜಸ್ ಫಾರ್ಮ್ ಆಗುತ್ತೆ. ಸೊ ಡೈವರ್ಜ್ ಆದಾಗ ಪ್ಲೇಟ್ ಚೇಂಜ್ ಆಗ್ತಿರುತ್ತೆ, ಕೆಳಗಡೆಯಿಂದ ಏನಾಗುತ್ತೆ, ಲಾವಾ ಪ್ಲೂಮ್ ಎಕ್ಸ್ಪ್ಲೋರ್ ಆಗ್ತಾ ಇಲ್ಲಿ ರಿಡ್ಜ್ ಫಾರ್ಮ್ ಆಗುತ್ತೆ. ಡೈವರ್ಜೆಂಟ್ ಬೌಂಡ್ರಿಯಲ್ಲಿ ರಿಡ್ಜ್ ಫಾರ್ಮ್ ಆಗುತ್ತೆ. ಮತ್ತೆ ಕನ್ವೆಕ್ಷನ್ ಕರೆಂಟ್ ಅಂತ ಕರೀತಾರೆ. ಸೊ ಕನ್ವೆಕ್ಷನ್ ಕರೆಂಟ್ ಅಂದ್ರೆ ಕನ್ವರ್ಜೆನ್ಸ್ ಆಗ್ತಿರುತ್ತೆ ಇಲ್ಲಿ. ಸೊ ಈ ರೀತಿಯಾದಂತ ಕನ್ವೆಕ್ಷನ್ ಕರೆಂಟ್ ಇರುತ್ತೆ. ಸೊ ಮತ್ತೆ ಇಲ್ಲಿ ಬರ್ತಿರುತ್ತೆ. ಸೊ ಇಲ್ಲಿ ಎಲ್ಲಿ ಕನ್ವರ್ಜೆನ್ಸ್ ಆಗ್ತಿರುತ್ತೆ ಅಲ್ಲಿ ಮೌಂಟೇನ್ಸ್ ಆಗುತ್ತೆ, ಫೋಲ್ಡಿಂಗ್ ಮೌಂಟೇನ್ಸ್. ಎಲ್ಲಿ ಈ ರೀತಿ ಸಬ್ಡಕ್ಷನ್ ಆಗ್ತಿರುತ್ತಲ್ಲ ಇದರಿಂದ ಪಕ್ಕದಲ್ಲಿ ಈ ತರ ರಿಡ್ಜ್ ಫಾರ್ಮ್ ಆಗುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಆಸ್ ರಿಡ್ಜ್ ಅಂತ. ಓಕೆ, ಸೊ ಈ ರಿಡ್ಜಸ್ ಏನಾಗುತ್ತೆ, ಓಪನ್ ಆಗೋದ್ರಿಂದ ಕೆಳಗಡೆ ಇರುವಂತ ಲಾವಾ ಏನಾಗುತ್ತೆ, ದಿಸ್ ಲಾವಾ ಸ್ಟಾರ್ಟ್ಸ್ ಪೂರಿಂಗ್ ಔಟ್ ಸೈಡ್. ಸೊ ಈ ಲಾವಾ ಪೂರ್ ಔಟ್ ಸೈಡ್ ಆದಾಗ ಇದರಲ್ಲಿರುವಂತ ಮೆಟೀರಿಯಲ್ಸ್ ಅಥವಾ ಮಿನರಲ್ಸ್ ಎಲ್ಲ ಏನ್ ಮಾಡುತ್ತೆ, ಇಟ್ ಸ್ಟಾರ್ಟ್ಸ್ ಬ್ರಿಂಗಿಂಗ್ ಔಟ್ ಸೈಡ್. ಅದಕ್ಕೋಸ್ಕರ ಓಷನ್ ಫ್ಲೋರ್ ಅಲ್ಲಿ ದಿಸ್ ಪರ್ಟಿಕ್ಯುಲರ್ ರೀಜನ್, ದಟ್ ಇಸ್ ರಿಡ್ಜ್ ರೀಜನ್, ಇಸ್ ಒನ್ ಆಫ್ ದ ಮೋಸ್ಟ್ ಏನಂತಾರೆ ಮಿನರಲ್ ರಿಚ್ ರೀಜನ್ ಅಂತ ಕರೀತಾರೆ. ಓಕೆ, ಮಿನರಲ್ ರಿಚ್ ರೀಜನ್ ಅಂತ. ಸೊ ಈ ಪರ್ಟಿಕ್ಯುಲರ್ ಕ್ಯಾಲ್ಸ್ಬರ್ಗ್ ರಿಡ್ಜ್ ಇದೆಯಲ್ಲ, ಸೊ ರಿಡ್ಜ್ ಫಾರ್ಮ್ ಯಾಕಂದ್ರೆ ಪ್ಲೇಟ್ಸ್ ಮೂವ್ ಆಗಬೇಕು. ಸೊ ಇಲ್ಲಿ ಪ್ಲೇಟ್ಸ್ ಮೂವ್ ಆಗಿರೋದು ಯಾವುದು? ಈ ಕಡೆ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್, ಈ ಕಡೆ ಯಾವುದು ಆಫ್ರಿಕನ್ ಪ್ಲೇಟ್. ಓಕೆ, ಆಫ್ರಿಕನ್ ಪ್ಲೇಟ್ ಮೂವ್ ಆಗಿದೆ, ಅದಕ್ಕೋಸ್ಕರ ಇಲ್ಲೊಂದು ರಿಡ್ಜ್ ಫಾರ್ಮ್ ಆಗಿದೆ. ಸೊ ದಿಸ್ ರಿಡ್ಜ್ ಅಲ್ಲಿ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೋಸ್ಕರ ಪರ್ಮಿಷನ್ ಯಾರು ಕೊಟ್ಟಿದ್ರೆ, ಇಂಟರ್ನ್ಯಾಷನಲ್ ಸಿ ಬೆಡ್ ಅಥಾರಿಟಿ ಕೊಟ್ಟಿದೆ. ಯಾರಿಗೆ? NCP ಅವರಿಗೆ ಕೊಟ್ಟಿದೆ. ಓಕೆ, ಇನ್ನೊಂದು ಯುಎನ್ ಕ್ಲಾಸ್ ಅಲ್ಲಿ ಸೀಸ್ ನ ಯಾವ ತರ ಡಿವೈಡ್ ಮಾಡ್ತಾರೆ ಅಂದ್ರೆ, ಸೊ ಟೆರಿಟೋರಿಯಲ್, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ಹೈ ಸೀಸ್, ಎಕ್ಸ್ಟೆಂಡೆಡ್ ಕಾಂಟಿನೆಂಟಲ್ ಸೆಫ್ಟ್, ಹೈ ಸೀಸ್ ಪ್ಲಸ್ ಏರಿಯಾ ಅಂತ ಕರೀತಾರೆ. ಸೊ ಇದನ್ನ ಡಿವೈಡ್ ಯಾರು ಮಾಡ್ತಾರೆ ಅಂದ್ರೆ, ಇದನ್ನ ಮಾಡಿರೋದು ಅಕಾರ್ಡಿಂಗ್ ಟು ಯುಎನ್ ಕ್ಲಾಸ್ ಲಾಸ್ ಪ್ರಕಾರ ಡಿವೈಡ್ ಮಾಡಿದ್ದಾರೆ. ಸೊ ಟೆರಿಟೋರಿಯಲ್ ಸಿ ಅಂತಂದ್ರೆ ಅಪ್ ಟು 12 ನಾಟಿಕಲ್ ಸಿ ಮೈಲ್ಸ್ ಅಂತ. ಸೊ ಇದು ಬೇಸ್ ಲೈನ್ ಅಂದ್ರೆ ಹೈ ಟೈಡ್ ಲೈನ್ ಅಂತ ಕರೀತಾರೆ. ಸೊ ಒಂದು ದೇಶದ ಶೋರ್ ಇರುತ್ತಲ್ಲ, ಆ ಶೋರ್ ಇಂದ 12 ಸಿ ಮೈಲ್ಸ್ ಅಥವಾ 12 ನಾಟಿಕಲ್ ಮೈಲ್ಸ್ ವರೆಗೂ ಟೆರಿಟೋರಿಯಲ್ ಸಿ ಅಂತ ಕರೀತಾರೆ. ಸೊ ಕೋಸ್ಟಲ್ ಕಂಟ್ರಿ ಹ್ಯಾಸ್ ದ ಫುಲ್ ರೈಟ್ಸ್. ಟೆರಿಟೋರಿಯಲ್ ಸೋವರ್ನಿಟಿ ಇರುತ್ತೆ, ಫಿಶರೀಸ್ ರೈಟ್ ಇರುತ್ತೆ, ರೈಟ್ ಟು ಮಿನರಲ್ ರಿಸೋರ್ಸಸ್ ಇರುತ್ತೆ ಈ ಪರ್ಟಿಕ್ಯುಲರ್ ರೀಜನ್ ಅಲ್ಲಿ. ದೆನ್ ಅದಾದ್ಮೇಲೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರೀತಾರೆ. ಓಕೆ, ಟೆರಿಟೋರಿಯಲ್ ಸಿ ಆದ್ಮೇಲೆ ಇನ್ನೊಂದು 12 ನಾಟಿಕಲ್ ಮೈಲ್ಸ್ ಆಕ್ಚುಲಿ ಇನ್ನೊಂದಿರುತ್ತೆ, ಏನಂತಂದ್ರೆ ಕಾಂಟಿಗ್ಯೂಸ್ ಝೋನ್ ಅಂತ ಇರುತ್ತೆ. ಇಲ್ಲೂ ಕೂಡ ಟೆರಿಟೋರಿಯಲ್ ರೈಟ್ಸ್ ಇರುತ್ತೆ. ಆಮೇಲೆ
ಬೇರೆ ದೇಶದ ವೆಹಿಕಲ್ಸ್ ಮೂವ್ ಆಗ್ಬೋದು, ಬಟ್ ಯಾವ್ದಂತಂದ್ರೆ ಓನ್ಲಿ ಸಿವಿಲ್ ವೆಹಿಕಲ್ಸ್ ಮೂವ್ ಆಗ್ಬೋದು. ಮಿಲಿಟರಿ ವೆಹಿಕಲ್ಸ್ ಇದ್ರೆ ದೇ ಕೆನಾಟ್ ಮೂವ್ ಥ್ರೂ ದಿಸ್ ಕಂಟಿಗ್ಯೂಸ್ ಝೋನ್ ಅಂತ. ದೆನ್ ಈ ರೀಜನ್ ಇರುತ್ತಲ್ಲ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ಅದು ಎಲ್ಲಿ ಅಂತಂದ್ರೆ 200 ನಾಟಿಕಲ್ ಮೈಲ್ಸ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇರುತ್ತೆ. ಇದರಲ್ಲಿ ಅಂತಂದ್ರೆ ದಿಸ್ ಕೋಸ್ಟಲ್ ಕಂಟ್ರಿ ಹ್ಯಾಸ್ ಎಕ್ಸ್ಕ್ಲೂಸಿವ್ ಫಿಶರೀಸ್ ರೇಟ್ ಇನ್ ದಿಸ್ ಝೋನ್ ಅಂಡ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಟು ಮಿನರಲ್ ರಿಸೋರ್ಸಸ್ ಇರುತ್ತೆ ಈ ರೀಜನ್ ಅಲ್ಲಿ. ಓಕೆ, ಕೆಲವೊಂದು ಕಂಟ್ರೀಸ್ ಅಲ್ಲಿ ಕಾಂಟಿನೆಂಟಲ್ ಶೆಲ್ಫ್ ಜಾಸ್ತಿ ಇತ್ತಂದ್ರೆ ಅಲ್ಲಿ ಎಕ್ಸ್ಟೆಂಡೆಡ್ ಕಾಂಟಿನೆಂಟಲ್ ಶೆಲ್ಫ್ ಅಂತ ಕೊಡ್ತಾರೆ. ಸೊ 200 ಪ್ಲಸ್ 150 ನಾಟಿಕಲ್ ಮೈಲ್ ಇರುತ್ತೆ. ಸೊ ಟೋಟಲ್ ಆಗಿ ಎಷ್ಟಾಯ್ತು, 300 ನಾಟಿಕಲ್ ಮೈಲ್ಸ್ ವರೆಗೂ ಎಕ್ಸ್ಟೆಂಡೆಡ್ ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರೀತಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಕೋಸ್ಟಲ್ ಸಿಟಿ ಅಥವಾ ಕೋಸ್ಟಲ್ ಕಂಟ್ರಿ ಹ್ಯಾಸ್ ಎಕ್ಸ್ಕ್ಲೂಸಿವ್ ರೈಟ್ ಟು ಮಿನರಲ್ ರಿಸೋರ್ಸಸ್ ಆಫ್ಟರ್ ದ ಪ್ರೊಸೆಸ್ ಟು ಎಸ್ಟಾಬ್ಲಿಷ್ ಔಟರ್ ಬಾರ್ಡರ್ ಆಫ್ ದ ಕಾಂಟಿನೆಂಟಲ್ ಶೆಲ್ಫ್. ಇದನ್ನ ಎಸ್ಟಾಬ್ಲಿಷ್ ಯಾರು ಮಾಡ್ತಾರೆ, ದಿಸ್ ಈಸ್ ಎಸ್ಟಾಬ್ಲಿಷ್ ಬೈ ಯುಎನ್ ಕ್ಲಾಸ್ ಥ್ರೂ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಮೇಲೆ ಎಕ್ಸ್ಪ್ಲೋರ್ ಮಾಡುತ್ತೆ. IS ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಇದನ್ನ ಡಿಸೈಡ್ ಮಾಡುತ್ತೆ. ಓಕೆ, ಇದಾದ್ಮೇಲೆ ದಿಸ್ ಏರಿಯಾ ಎಕ್ಸ್ಟೆಂಡೆಡ್ ಎಕ್ಸ್ಕ್ಲೂಸಿವ್ ಝೋನ್ ಅಥವಾ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆಗ್ಲಿ ಅದರ ಮೇಲೆ ಬರುವಂತ ಏರಿಯಾಸ್ಗೆ ಹೈ ಸೀಸ್ ಅಂತ ಕರೀತಾರೆ. ಅಂದ್ರೆ ಯಾವ್ದಾದ್ರು ಕಂಟ್ರಿ ಹತ್ರ ಕಾಂಟಿನೆಂಟಲ್ ಶೆಲ್ಫ್ ಓನ್ಲಿ 200 ನಾಟಿಕಲ್ ಮೈಲ್ ಅಂದ್ರೆ ಅಲ್ಲಿಂದ ಹೈ ಸಿ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಕಂಟ್ರಿ ಹತ್ರ ಕಾಂಟಿನೆಂಟಲ್ ಶೆಲ್ಫ್ ದೊಡ್ಡದಿರುತ್ತೆ. ಆ ತರ ಇದ್ದಂತ ಕಂಟ್ರೀಸ್ ಅಲ್ಲಿ ಹೈ ಸಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಆಫ್ಟರ್ 350 ನಾಟಿಕಲ್ ಮೈಲ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಹೈ ಸೀಸ್ಗೆ ಏನಂತಂದ್ರೆ ಆಲ್ ಕಂಟ್ರೀಸ್ ಮೇ ಫಿಶ್ ಹಿಯರ್ ಅಂಡ್ ಗೋ ಟು ಸಿ. ಇಂಟರ್ನ್ಯಾಷನಲ್ ಲಾ ಆಫ್ ಸಿ ಅಪ್ಲೈಸ್ ಹಿಯರ್, ಯುಎನ್ ಕ್ಲಾಸ್ ಲಾ ಇಲ್ಲಿ ಅಪ್ಲೈ ಆಗುತ್ತೆ. ಓಕೆ, ಇದಕ್ಕೆ ಏನಾಗಿತ್ತು ಅಂದ್ರೆ ರೀಸೆಂಟ್ ಆಗಿ ಏನಾಯ್ತಂದ್ರೆ ಎಲ್ಲಾ ಕಂಟ್ರೀಸ್ ಕೂಡ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರು. ಎಲ್ಲಾ ಕಂಟ್ರೀಸ್ ಪೊಲ್ಯೂಷನ್ ಆಗಿರ್ತಂದ್ರೆ ಪೊಲ್ಯೂಟೆಂಟ್ಸ್ ನ ಇಲ್ಲಿ ಪುಲ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಇದನ್ನ ಏನಂತಾರೆ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಒಂದು ರೀಸೆಂಟ್ ಆಗಿ ಒಂದು ಹೈ ಸೀಸ್ ಟ್ರೀಟಿ ತಗೊಂಡ್ಬಂದ್ರು. ಯುಎನ್ ಕ್ಲಾಸ್ ಹೈ ಸೀಸ್ ಟ್ರೀಟಿ ಅಂತ ತಗೊಂಡ್ಬಂದಿದ್ದಾರೆ. ಹೈ ಸೀಸ್ ಟ್ರೀಟಿ ಅಥವಾ BBNJ ಅಂತ ಕರೀತಾರೆ. BBNJ ಅಂತಂದ್ರೆ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜುರಿಸ್ಡಿಕ್ಷನ್ ಟ್ರೀಟಿ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ಇರುವಂತ ಬಯೋಡೈವರ್ಸಿಟಿ ಅಥವಾ ಇಲ್ಲಿರುವಂತ ಎನ್ವಿರಾನ್ಮೆಂಟ್ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಬಂದಿರುವಂತ ಹೊಸ ಟ್ರೀಟಿ ಯಾವ್ದಂದ್ರೆ ಹೈ ಸೀಸ್ ಟ್ರೀಟಿ ಅಂತ ಕರೀತಾರೆ. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇವಾಗ ಈ ರೀಜನ್ ಇರುತ್ತಲ್ಲ, ಸಿ ಕಾಂಟಿನೆಂಟಲ್ ಶೆಲ್ಫ್ ರೀಜನ್ ಇರುತ್ತಲ್ಲ, ಇಲ್ಲಿ ಇರುವಂತ ಸಿ ಬೆಡ್ ಗೆ ಮಿನರಲ್ ಎಕ್ಸ್ಪ್ಲೋರೇಷನ್ ಮಾಡ್ಬೇಕಂತಂದ್ರೆ ಯಾರು ಮಾಡ್ತಾರೆ, ದಿಸ್ ಇಸ್ ಗಿವನ್ ಬೈ ಸಿ ಬೆಡ್ ಅಥಾರಿಟಿ. ಓಕೆ, ಇನ್ನೊಂದು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಓಷನ್ ಪ್ರೊಫೈಲ್ ಯಾವ ತರ ಡಿವೈಡ್ ಮಾಡ್ತಾರೆ ಅಂತಂದ್ರೆ, ಇಫ್ ದಿಸ್ ಇಸ್ ಕೋಸ್ಟಲ್ ಕಂಟ್ರಿ ಅಥವಾ ಓಷನ್ ಪ್ರೊಫೈಲ್ ನ ಡಿವೈಡ್ ಮಾಡಿದ್ರೆ, ಸೊ ಒಂದು ಕಂಟ್ರಿ ಇರುತ್ತೆ ಅನ್ಕೊಳ್ಳಿ. ಓಕೆ, ಸೊ ಒಂದು ಕಂಟ್ರಿ ಯಾವ ತರ ಇರುತ್ತೆ ಅಂದ್ರೆ, ಸೊ ಇಫ್ ಸ್ಟಾರ್ಟ್ಸ್ ಲೈಕ್ ದಿಸ್. ಓಕೆ, ಜಸ್ಟ್ ಅ ಮೊಮೆಂಟ್. ಓಕೆ, ಸೊ ವಿಲ್ ಜಸ್ಟ್ ಶೋ ಯು ಲೈಕ್ ದಿಸ್. ಇದೊಂದು ಬಾಕ್ಸ್ ಅನ್ಕೊಳ್ಳಿ. ಸೊ ಓಷನ್ ಪ್ರೊಫೈಲ್ ಮ್ಯಾಪ್ ಮಾಡಿದಾಗ ಏನಿರುತ್ತೆ ಅಂದ್ರೆ ದಿಸ್ ರೀಜನ್ ಇಸ್ ಸಿ ಅಂತ ಕನ್ಸಿಡರ್ ಮಾಡ್ರಿ. ಸಿ ಅಂತ ಕನ್ಸಿಡರ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ರೀಜನ್ ಇರುತ್ತಲ್ಲ, ಸೊ ನಿಧಾನಕ್ಕಾಗಿ ಹೋಗ್ತಾ ಇರುತ್ತೆ, ಅದಕ್ಕೆ ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರೀತಾರೆ. ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರೀತಾರೆ. ಸ್ವಲ್ಪ ಮುಂದೆ ಹೋದಾಗ ದಿಸ್ ಕಾಂಟಿನೆಂಟಲ್ ಶೆಲ್ಫ್ ನೀರೊಳಗಡೆ ಸಬ್ಮರ್ಜ್ ಆಗುತ್ತೆ. ದಿಸ್ ಪರ್ಟಿಕ್ಯುಲರ್ ರೀಜನ್ ಇಸ್ ಕಾಲ್ಡ್ ಆಸ್ ಕಾಂಟಿನೆಂಟಲ್ ಶೆಲ್ಫ್. ಅದಾದ್ಮೇಲೆ ಕೆಲವೊಂದು ಏರಿಯಾ ರೀಚ್ ಆದ್ಮೇಲೆ ಏನಾಗುತ್ತೆ, ಇಟ್ ಸ್ಟಾರ್ಟ್ ಸ್ಲೋಪಿಂಗ್ ಡೌನ್. ಇದಕ್ಕೆ ಕಾಂಟಿನೆಂಟಲ್ ಸ್ಲೋಪ್ ಅಂತ ಕರಿತೀವಿ. ಕಾಂಟಿನೆಂಟಲ್ ಸ್ಲೋಪ್ ಆದ್ಮೇಲೆ ಇಲ್ಲಿ ಸಡನ್ ಬಂದು ಒಂದು ಅದು ಡೆಪಾಸಿಟ್ ಆಗುತ್ತೆ. ಡೆಪಾಸಿಟ್ ಆಗಿ ಸ್ವಲ್ಪ ರೈಸ್ ಆಗಿರುತ್ತೆ. ಇದಕ್ಕೆ ಕಾಂಟಿನೆಂಟಲ್ ರೈಸ್ ಅಂತ ಕರಿತೀವಿ. ಈ ರೈಸ್ ಆದ್ಮೇಲೆ ಬಂದಿರುವಂತದ್ದು ಎಲ್ಲದ ಬಂದು ಡೆಪಾಸಿಟ್ ಆಗೋದು ಇಲ್ಲಿಗೆ. ಇದಕ್ಕೆ ಅಬಿಸ್ಮಲ್ ಪ್ಲೇ ಅಂತ ಕರಿತೀವಿ. ಅಬಿಸಲ್ ಪ್ಲೇ ಅಂತ ಕರಿತೀವಿ. ಆರ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸಿ ಬೆಡ್ ಅಂತ ಕರಿತೀವಿ. ಸೊ ಇವಾಗ ಈ ಸಿ ಬೆಡ್ ಅಲ್ಲಿ ಏನಿರುತ್ತೆ ನೀವು ನೋಡಬಹುದು, ಇಲ್ಲಿ ಸೆಡಿಮೆಂಟ್ಸ್ ಏನಾದ್ರು ರಿವರ್ ಎಲ್ಲ ತಗೊಂಡ್ ಸೆಡಿಮೆಂಟ್ಸ್ ಎಲ್ಲಿ ಫಿಲ್ ಮಾಡುತ್ತೆ, ಇಲ್ಲಿ ಫಿಲ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಪರ್ಟಿಕ್ಯುಲರ್ ರೀಜನ್ ಅಬಿಸ್ ರೀಜನ್ ಇರುತ್ತಲ್ಲ, ವೆರಿ ಹೈ ಇನ್ ಮಿನರಲ್ ರಿಸೋರ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ರಿಸೋರ್ಸ್ ಅಥವಾ ಮಿನರಲ್ ನ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಬೇಕಾಗಿರೋದು ಪರ್ಮಿಷನ್ ಬೇಕು. ಆ ಪರ್ಮಿಷನ್ ಕೊಡೋದು ISA ಕೊಡುತ್ತೆ. ಹೋಪ್ ದಿಸ್ ಬೇಸಿಕ್ಸ್ ಇಸ್ ಕ್ಲಿಯರ್ ನೌ. ಓಕೆ, ನೆಕ್ಸ್ಟ್ ವಾಟ್ ಆರ್ ಪಾಲಿಮೆಟಾಲಿಕ್ ಸಲ್ಫೇಟ್ಸ್. ಸೊ ಇಂಡಿಯಾದವರು ಎಕ್ಸ್ಪ್ಲೋರೇಷನ್ ಮಾಡಕ್ ತಗೊಂಡಿದ್ದೇನು, PMS ಎಕ್ಸ್ಪ್ಲೋರೇಷನ್ ಗೋಸ್ಕರ ಪರ್ಮಿಷನ್ ತಗೊಂಡಿದ್ದಾರೆ. ಸೊ PMS ಅಂದ್ರೇನು, ದಿಸ್ ಈಸ್ ಮಿನರಲ್ ರಿಚ್ ಸಿ ಬೆಡ್ ಡೆಪಾಸಿಟ್ಸ್ ನಿಯರ್ ಹೈಡ್ರೋಥರ್ಮಲ್ ವೆಂಟ್ಸ್. ಹೈಡ್ರೋಥರ್ಮಲ್ ವೆಂಟ್ಸ್ ಅಂದ್ರೇನು, ಇದು ನೋಡಿ ನಾನು ಆಗ್ಲೇ ಹೇಳಿದ್ನಲ್ಲ, ಎಲ್ಲಿ ರಿಡ್ಜ್ ಫಾರ್ಮ್ ಆಗಿರುತ್ತೆ ಅಲ್ಲಿ ಕೆಳಗಡೆಯಿಂದ ವಾಲ್ಕೊನೋದು ಲಾವಾ ಬರ್ತಿರುತ್ತೆ. ಸೊ ಮ್ಯಾಗ್ಮಾ ಹೊರಗಡೆ ಬಂದಾಗ ಅಲ್ಲಿ ಡೆಪಾಸಿಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಏನು ಮ್ಯಾಗ್ಮಾದಲ್ಲಿರುವಂತ ಇಂಪಾರ್ಟೆಂಟ್ ರಿಚ್ ಮಿನರಲ್ಸ್ ಡೆಪಾಸಿಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಹೈಡ್ರೋಥರ್ಮಲ್ ವೆಂಟ್, ದಿಸ್ ಹೈಡ್ರೋಥರ್ಮಲ್ ವೆಂಟ್ ಇದ್ದಲ್ಲಿ ಈ ಡೆಪಾಸಿಟ್ಸ್ ಇರುತ್ತೆ. ಪಾಲಿಮೆಟಾಲಿಕ್ ಸಲ್ಫೇಟ್ಸ್ ಅಲ್ಲಿ ಡೆಪಾಸಿಟ್ ಆಗಿರುತ್ತೆ. ಈ ಪಾಲಿಮೆಟಾಲಿಕ್ ಸಲ್ಫೇಟ್ಸ್ ಅಲ್ಲಿ ಏನಿರುತ್ತೆ, ಕಾಪರ್ ಇರುತ್ತೆ, ಜಿಂಕ್, lead, gold, silver and rare elements. So you can understand the significance of polymetallic sulfates. ಅದಕ್ಕೋಸ್ಕರ ಅದು ಎಕ್ಸ್ಪ್ಲೋರೇಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ದಿಸ್ ಇಸ್ ಫಾರ್ಮ್ಡ್ ಬೈ ಸಿ ವಾಟರ್ ಮ್ಯಾಗ್ಮಾ ಇಂಟರಾಕ್ಷನ್. ಸೊ ಮ್ಯಾಗ್ಮಾ ಬಂದು ಸಿ ವಾಟರ್ ಜೊತೆಗೆ ಇಂಟರಾಕ್ಟ್ ಆದಾಗ ಈ ರೀತಿಯಾಗಿ ಗಟ್ಟಿಯಾಗಿ ಇಟ್ ಸ್ಟಾರ್ಟ್ಸ್ ಕಂಡೆನ್ಸ್ ಆಗ್ಬಿಡುತ್ತೆ. ದಿಸ್ ಈಸ್ ವೈಟಲ್ ಫಾರ್ ಸ್ಟ್ರಾಟಜಿಕ್ ಇಂಡಸ್ಟ್ರೀಸ್ ಸಚ್ ಆಸ್ ರಿನ್ಯೂವಬಲ್ ಎನರ್ಜಿ, ಹೈಟೆಕ್ ಅಪ್ಲಿಕೇಶನ್ಸ್ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಡಿಯಾ ನೀಡ್ಸ್ PMS ಡ್ಯೂ ಟು ಸ್ಕಾರ್ಸ್ ಲ್ಯಾಂಡ್ ರಿಸೋರ್ಸಸ್. ಕೆಲವೊಂದು ಕಂಟ್ರಿ ಇದೆ ಸಚ್ ಆಸ್ ಚೈನಾದಲ್ಲಿ ರೇರ್ ಅರ್ತ್ ಮೆಟಲ್ಸ್ ಅಥವಾ ರೇರ್ ಅರ್ತ್ ಮಿನರಲ್ಸ್ ಅಲ್ಲಿ ಆಲ್ಮೋಸ್ಟ್ 80% ಆಫ್ ದ ವರ್ಲ್ಡ್ಸ್ ಡೆಪಾಸಿಟ್ ಇಸ್ ಪ್ರೆಸೆಂಟ್ ಇನ್ ಚೈನಾ. ಸೊ ಲ್ಯಾಂಡ್ ಡೆಪಾಸಿಟ್ ಇದೆ. ಬಟ್ ಇಂಡಿಯಾದಲ್ಲಿ ಅನ್ಫಾರ್ಚುನೇಟ್ಲಿ ರೇರ್ ಅರ್ತ್ ಮಿನರಲ್ಸ್ ಲ್ಯಾಂಡ್ ಡೆಪಾಸಿಟ್ಸ್ ಅಲ್ಲಿ ತುಂಬಾ ಕಡಿಮೆ ಇದೆ.
ಪರ್ಸೆಂಟೇಜ್ ಆಫ್ ರೇರ್ ಅರ್ತ್ ಮೆಟಲ್ಸ್ ಇನ್ ಇಂಡಿಯಾ ವೆರಿ ಲೋ. ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಏನಂತಂದ್ರೆ ದೇ ಆರ್ ಲುಕಿಂಗ್ ಟುವರ್ಡ್ಸ್ ದೀಸ್ ಸಿ ರಿಸೋರ್ಸಸ್. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೀಸ್ ಸ್ಟ್ರಾಟಜಿಕ್ ಇಂಡಸ್ಟ್ರೀಸ್. ಓಕೆ, ನೆಕ್ಸ್ಟ್. ಸೊ ಇವಾಗ ಇಂಡಿಯಾಸ್ ಜರ್ನಿ ಫಾರ್ ಇನ್ PMS ಎಕ್ಸ್ಪ್ಲೋರೇಷನ್ ಆಗ್ಲೇ ಹೇಳ್ದಂಗೆ ದಿಸ್ ಈಸ್ ದ ಸೆಕೆಂಡ್ ಕಾಂಟ್ರಾಕ್ಟ್. ಓಕೆ, ದಿಸ್ ಈಸ್ ದ ಸೆಕೆಂಡ್ ಕಾಂಟ್ರಾಕ್ಟ್. ಸೊ ಫಸ್ಟ್ ಕಾಂಟ್ರಾಕ್ಟ್ ಯಾವಾಗ ಅಂದ್ರೆ 2016 ಅಲ್ಲಿ ಫಸ್ಟ್ ISA PMS ಕಾಂಟ್ರಾಕ್ಟ್ ಆಗಿತ್ತು. ISA ಅಂದ್ರೆ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಕಾಂಟ್ರಾಕ್ಟ್ ಆಗಿತ್ತು. ಸೊ NCPOR ಕಂಡಕ್ಟೆಡ್ ಸರ್ವೇಸ್ ಇನ್ ಸೆಂಟ್ರಲ್ ಅಂಡ್ ಸೌತ್ ವೆಸ್ಟ್ ಇಂಡಿಯನ್ ರಿಡ್ಜಸ್ ಅಂತಾರೆ. ಸೊ ಸೆಂಟ್ರಲ್ ಅಂಡ್ ಸೌತ್ ವೆಸ್ಟ್ ಏಷ್ಯನ್ ರಿಡ್ಜಸ್ ಎಲ್ಲಿ ಅಂತಂದ್ರೆ, ಇಫ್ ದಿಸ್ ಈಸ್ ಆಫ್ರಿಕಾ ಅನ್ಕೊಳ್ಳಿ. ಓಕೆ, ಇಫ್ ದಿಸ್ ಈಸ್ ಆಫ್ರಿಕಾ ಅಂಡ್ ದಿಸ್ ಈಸ್ ಇಂಡಿಯಾ, ದಿಸ್ ಪರ್ಟಿಕ್ಯುಲರ್ ರೀಜನ್, ಇವಾಗ ಕಾರ್ಸನ್ ರಿಡ್ಜ್ ಇದೆಯಲ್ಲ ಅದೇ ಹತ್ರನೇ ಇರೋ ರೀಜನ್ಗೆ, ಈ ಪರ್ಟಿಕ್ಯುಲರ್ ರೀಜನ್ಗೆ ಸೊ ರಿಡ್ಜಸ್ ನ ಈ ತರ ಮ್ಯಾಪ್ ಮಾಡ್ತೀವಿ, ಈ ತರ ತೋರಿಸ್ತೀವಿ ರಿಡ್ಜಸ್ ನ. ಓಕೆ, ಸೊ ಕನ್ವರ್ಜೆನ್ಸ್ ಝೋನ್ ಇದ್ದಲ್ಲಿ ಅದು ಈ ತರ ತೋರಿಸ್ತೀವಿ, ಟ್ರಾನ್ಸ್ಫರ್ಸ್ ಅಥವಾ ಡೈವರ್ಷನ್ ಝೋನ್ ಇದ್ರೆ ಈ ತರ ತೋರಿಸ್ತೀವಿ. ಓಕೆ, ಸೊ ರಿಡ್ಜಸ್ ನ ಫಾರ್ಮ್ ಇರುತ್ತಲ್ಲ, ಈ ರಿಡ್ಜ್ ಆಫ್ರಿಕಾ ಮತ್ತೆ ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಸುಯಾರ್ ಅಂತ ಕರಿತೇವೆ, ಸೌತ್ ವೆಸ್ಟ್ ಇಂಡಿಯನ್ ಓಷನ್ ರಿಡ್ಜ್ ಅಂತ ಕರಿತೀವಿ. ಈ ರಿಡ್ಜ್ ಅಲ್ಲಿ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೋಸ್ಕರ ಆಲ್ರೆಡಿ ಇಂಡಿಯಾ 2016 ಅಲ್ಲೇ ಪರ್ಮಿಷನ್ ತಗೊಂಡಿದ್ರು. ಸೊ ಅದನ್ನ 2024 ಗೆ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ರು. ಇವಾಗ ಇನ್ನೊಂದು ಪರ್ಮಿಷನ್ ತಗೊಂಡಿದ್ದಾರೆ, ಅಲ್ಲಿದ್ರೆ ನಿಯರ್ ಬೈ ಕಾರ್ಲ್ಸನ್ ರಿಡ್ಜ್ ಅಂತ. ಓಕೆ, ನೆಕ್ಸ್ಟ್. ಈ ಡೀಪ್ ಓಷನ್ ಮಿಷನ್ ಅಲ್ಲಿ ಇಂಡಿಯಾ ಹ್ಯಾಸ್ ಆಡೆಡ್ ಡೀಪ್ ಸಿ ವೆಸಲ್ಸ್, EUVs, ROVs ಎಲ್ಲದನ್ನು ಆಡ್ ಮಾಡಿದ್ದಾರೆ. ನೆಕ್ಸ್ಟ್, ಸಮುದ್ರಯಾನ್ಸ್ ಮತ್ಸ್ಯ ಸಬ್ಮರ್ಸೈಲ್ ವಿಲ್ ಎನ್ಹಾನ್ಸ್ ಎಕ್ಸ್ಪ್ಲೋರೇಷನ್. ಮತ್ಸ್ಯ ಸಬ್ಮರ್ಸೈಲ್ ಕೂಡ ಯೂಸ್ ಮಾಡ್ತಿದ್ದಾರೆ ಇದರಲ್ಲಿ. ಸೊ ಇದರಲ್ಲಿ ಟೋಟಲ್ ಆಗಿ 3 ಫೇಸ್ ಪ್ಲಾನ್ ಇರುತ್ತೆ. ಫಸ್ಟ್ ಫೇಸ್ ಅಲ್ಲಿ ರಿಕನೆಸನ್ಸ್ ಸರ್ವೇಸ್ ಏನ್ ಮಾಡ್ತಾರೆ, ರಿಸೋರ್ಸಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ಸೆಕೆಂಡ್ ಫೇಸ್ ಅಲ್ಲಿ ನಿಯರ್ ಸಿ ಬೆಡ್ ಮ್ಯಾಪಿಂಗ್ ಅಂಡ್ ಸ್ಯಾಂಪ್ಲಿಂಗ್, ಸಿ ಬೆಡ್ ನ ಮ್ಯಾಪ್ ಮಾಡ್ತಾರೆ, ಸ್ಯಾಂಪಲ್ ಮಾಡ್ತಾರೆ. ಕೊನೆಗೆ ರಿಸೋರ್ಸ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಎಷ್ಟು ಅಮೌಂಟ್ ಆಫ್ ಮಿನರಲ್ ಇದೆ ಅದರಲ್ಲಿ, ಅಮೌಂಟ್ ನ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೋಸ್ಕರ ಎಷ್ಟು ಟೈಮ್ ಬೇಕಾಗುತ್ತೆ, ಆ ಅಮೌಂಟ್ ಇಂದ ನಮಗೆ ಪ್ರಾಫಿಟ್ ಆಗೋದು ಎಷ್ಟಿದೆ, ಎಲ್ಲದನ್ನು ಕೂಡ ರಿಸೋರ್ಸ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಸೊ ಡೀಪ್ ಓಷನ್ ಮಿಷನ್ ಅಂತ ನೋಡಿದ್ರಲ್ಲ, ಜಸ್ಟ್ ಸಮ್ ಐಡಿಯಾ ಅಬೌಟ್ ಡೀಪ್ ಓಷನ್ ಮಿಷನ್. ಸೊ ಡೀಪ್ ಓಷನ್ ಮಿಷನ್ ಇಸ್ ಪಾರ್ಟ್ ಆಫ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಡೀಪ್ ಓಷನ್ ಮಿಷನ್ ಅಂತಂದ್ರೆ ಎಕ್ಸ್ಪ್ಲೋರ್ ದ ಡೀಪ್ ಓಷನ್, ಫೈನಲ್ ಫ್ರಂಟಿಯರ್ ಆನ್ ದ ಅರ್ತ್ ಅಂತ. ನೆಕ್ಸ್ಟ್, ಟೆಕ್ನಾಲಜೀಸ್ ಫಾರ್ ಆಟೋನಮಸ್ ಅಂಡರ್ ವೆಹಿಕಲ್ಸ್ ಅಂಡ್ ಡೀಪ್ ಸಿ ಇಮೇಜಿನಿಂಗ್ ಅಲ್ಲಿ ಮ್ಯಾಂಡ್ ಸಬ್ಮರ್ಸಲ್ಸ್ ಇರುತ್ತೆ. ಸೊ ಅದಕ್ಕೆ ಇಂಡಿಯಾದಲ್ಲಿ ಏನ್ ಕರಿತೀವಿ ನಾವು, ಸಮುದ್ರಯಾನ್ಸ್ ಮತ್ಸ್ಯ ಸಬ್ಮರ್ಸಿಲ್ ಅಂತ ಕರಿತೀವಿ. capable of diving up to 6,000 meters at the bottom of the ocean. Mining tools to expose 300 millimetric tons of valuable metal deposits in 75,000 square kilometer area in the Indian Ocean seabed. ಇದೆ ಆ ಸಬ್ಮರ್ಸಲ್, ಇದನ್ನ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾರೆ. ನೆಕ್ಸ್ಟ್, ಓಷನ್ ಕ್ಲೈಮೇಟ್ ಚೇಂಜ್ ಅಡ್ವೈಸರಿ ಸರ್ವಿಸಸ್ ಕೂಡ ಇರುತ್ತೆ. ಕ್ಲೈಮೇಟ್ ಚೇಂಜ್ ಇಂದ ಓಷನ್ಸ್ ಏನೇನು ಚೇಂಜ್ ಆಗ್ತಾ ಇದೆ, ಸಚ್ ಆಸ್ ಫ್ಯೂಚರ್ ಪ್ರೊಜೆಕ್ಷನ್ ಆಫ್ ಸಿ ಲೆವೆಲ್ ಚೇಂಜಸ್, ಅದನ್ನು ಕೂಡ ಇದರಲ್ಲಿ ಅಡ್ವೈಸ್ ಮಾಡ್ತಿರ್ತಾರೆ. ನೆಕ್ಸ್ಟ್, ಅಡ್ವಾನ್ಸ್ ಮರೈನ್ ಸ್ಟೇಷನ್ ಫಾರ್ ಓಷನ್ ಬಯಾಲಜಿ. ಸೊ ಡೀಪ್ ಓಷನ್ ಮಿಷನ್ ಅಲ್ಲಿ ಇಟ್ ಇಸ್ ನಾಟ್ ಓನ್ಲಿ ಮಿನರಲ್ ಎಕ್ಸ್ಪ್ಲೋರೇಷನ್ ಆಗಲಿ ಕ್ಲೈಮೇಟ್ ಚೇಂಜ್ ಅಲ್ಲ, ಇದರಲ್ಲಿ ದರ್ ಇಸ್ ಅ ಕಾಂಪೋನೆಂಟ್ ಆಫ್ ಮರೈನ್ ಸ್ಟೇಷನ್ ಫಾರ್ ಬಯಾಲಜಿ ಕೂಡ. ಸೊ ರಿಸರ್ಚ್ ಇನ್ ಓಷನ್ ಬಯಾಲಜಿ ಅಂಡ್ ಎಂಜಿನಿಯರಿಂಗ್ ಟು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಅಂಡ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಥ್ರೂ ಎಸ್ಟಾಬ್ಲಿಷ್ಮೆಂಟ್ ಆಫ್ ಆನ್ಸೆಟ್ ಬಿಸ್ನೆಸ್ ಇನ್ಕ್ಯುಬೇಟರ್ ಸೆಟಲೈಟ್ಸ್ ಅಂತ ಫೆಸಿಲಿಟೀಸ್ ಅಂತ. ನೆಕ್ಸ್ಟ್, ಇದರಲ್ಲಿ ಎನರ್ಜಿ ಅಂಡ್ ಫ್ರೆಶ್ ವಾಟರ್ ಫ್ರಮ್ ಓಷನ್ ಕೂಡ, ಅಂದ್ರೆ ಓಷನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ ಪವರ್ ನ ಯೂಸ್ ಮಾಡ್ಕೊಂಡು ಎನರ್ಜಿ ಪ್ರೊಡ್ಯೂಸ್ ಮಾಡೋದು. ನೆಕ್ಸ್ಟ್, ಎಕ್ಸ್ಪ್ಲೋರೇಷನ್ ಅಂಡ್ ಕನ್ಸರ್ವೇಷನ್ ಆಫ್ ಡೀಪ್ ಸಿ ಬಯೋಡೈವರ್ಸಿಟಿ ಕೂಡ, ಇನ್ಸೆಂಟಿವೈಸೇಷನ್ ಆರ್ ಇನ್ವೆಂಟರೈಸೇಷನ್ ಆಫ್ ಡೀಪ್ ಸಿ ಫೌನಾ ಅಂಡ್ ಫ್ಲೋರಾ ಇನ್ಕ್ಲೂಡಿಂಗ್ ಮೈಕ್ರೋಬಯೋಮ್ಸ್. ದೆನ್ ಪ್ರಾಡಕ್ಟ್ಸ್ ಆಫ್ ಇಂಡಸ್ಟ್ರಿಯಲ್ ಇಂಪಾರ್ಟೆನ್ಸ್ ಫಾರ್ ಡೀಪ್ ಸಿ ಮೈಕ್ರೋಬ್ಸ್. ಕೊನೆಗೆ ಡೀಪ್ ಸಿ ಸರ್ವೇಸ್ ಅಂಡ್ ಎಕ್ಸ್ಪ್ಲೋರೇಷನ್, ಕನ್ಸ್ಟ್ರಕ್ಷನ್ ಆಫ್ ಸ್ಟೇಟ್ ಆಫ್ ದಿ ಆರ್ಟ್ ರಿಸರ್ಚ್ ವೆಸಲ್ಸ್ ಟು ಎಕ್ಸ್ಪ್ಲೋರ್ ಹೈಡ್ರೋಥರ್ಮಲ್ ಡೆಪಾಸಿಟ್ಸ್ in mid ocean ridges for precious metals like copper, zinc, etc. So ಈ components ಅಲ್ಲಿ these are the, so ಈ mission ಅಲ್ಲಿ these are the 6 components. Okay, so one of the components ಅಲ್ಲಿ deep sea exploration and deep sea surveys. So under this particular component ಅಲ್ಲಿ we are doing this ISA PMS contracts anta. Okay, next about Carlsberg Ridge. So Carlsberg Ridge ಅಂತಂದ್ರೆ it is a slow spreading ridge of 2.4 to 3.33 centimeter per year. ಅಂದ್ರೆ ರಿಡ್ಜ್ ಅಂದ್ರೆ ಸ್ಪ್ರೆಡ್ ಆಗ್ತಾ ಇದೆ. ಸೊ ಏನಂತಂದ್ರೆ ಪ್ಲೇಟ್ಸ್ ಯಾವಾಗಿದ್ರು ಮೂವ್ ಆಗ್ತಾ ಇರುತ್ತೆ ಸೈಡ್ಗೆ, ಪ್ಲೇಟ್ಸ್ ಮೂವ್ ಆಗ್ತಾ ಇರೋದು. ಇದರಲ್ಲಿ ರೇಟ್ ಎಷ್ಟು ಅಂತಂದ್ರೆ 2.4 to 3.3 centimeter per year. ಸೊ ಪ್ಲೇಟ್ ಮೂವ್ ಆದಾಗ ಏನಾಗುತ್ತೆ, ಸಿ ಬೆಡ್ ಏನಾಗ್ತಾ ಹೋಗುತ್ತೆ, ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಸಿ ಫ್ಲೋರ್ ಸ್ಪ್ರೆಡಿಂಗ್ ಅಂತ ಕರೀತಾರೆ. ಹ್ಯಾರಿ ಹೆಸ್ಸನ್ ಅವರೊಬ್ರು ಸಿ ಫ್ಲೋರ್ ಸ್ಪ್ರೆಡಿಂಗ್ ಬಗ್ಗೆ ಮಾತಾಡಿದ್ರು. ಓಕೆ, ಅದ್ರ ಪ್ರಕಾರ ಸಿ ಫ್ಲೋರ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸ್ಪ್ರೆಡ್ ಆದಾಗ ಸಿ ಫ್ಲೋರ್ ಗೆ ಯಾಡ್ ಮಾಡ್ತಾ ಹೋಗ್ತಾರೆ. ಸೊ ಅರ್ತ್ ಅಲ್ಲಿ ಇರುವಂತ ಮ್ಯಾಗ್ಮಾ ಬಂದು ಯಾಡ್ ಆಗ್ತಾ ಹೋಗಿ ಸಿ ಫ್ಲೋರ್ ಸ್ಪ್ರೆಡ್ ಆಗ್ತಾ ಹೋಗ್ತಿರುತ್ತೆ. ಓಕೆ, so it was formed 40 million years ago and it hosts hydrothermal vent systems which is rich in PMS, which is closer to India 2 degree north, earlier contact sites of 26 degree south. Okay, so 2 degree north ಇದೆ, ನಾರ್ದರ್ನ್ ಹೆಮಿಸ್ಫಿಯರ್ ಇದೆ. ಮುಂಚೆ ಇದ್ದಿದ್ದೆಲ್ಲಿತ್ತು, ಕೆಳಗಡೆ ಇತ್ತು 26 degree south ಅಲ್ಲಿ ಇತ್ತು.
ಇಟ್ ಈಸ್ ಸ್ಟಡಿಡ್ ಬೈ ಇಂಡಿಯನ್ ಸೈಂಟಿಸ್ಟ್ ಫಾರ್ ಓವರ್ 30+ years ಆಲ್ರೆಡಿ. ಸೊ ಅದು ಸ್ಟಡಿ ಮಾಡಿದ್ರೆ ಇವಾಗ ಫೈನಲ್ ಸ್ಟೆಪ್ ಏನಂತಂದ್ರೆ ಫೈನಲ್ ಸ್ಟೆಪ್ ಈಸ್ ಎಕ್ಸ್ಪ್ಲೋರಿಂಗ್ ದಿಸ್ ಪರ್ಟಿಕ್ಯುಲರ್ ರೀಜನ್. ಓಕೆ, ನೆಕ್ಸ್ಟ್ ವೈ PMS ಎಕ್ಸ್ಪ್ಲೋರೇಷನ್ ಇಸ್ ಚಾಲೆಂಜಿಂಗ್. ಓಕೆ, ಸೊ ನಾರ್ಮಲಿ ಡೀಪ್ ಸಿ ಮೈನಿಂಗ್ ಅಥವಾ ಎಕ್ಸ್ಪ್ಲೋರೇಷನ್ ಆಗಲಿ ವೆರಿ ಚಾಲೆಂಜಿಂಗ್ ಇಶ್ಯೂ. ಯಾಕೆ ಅಂದ್ರೆ ಯು ಹ್ಯಾವ್ ಟು ಡೂ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ at a depth of 2000 to 5000 meters in a rugged terrain. ಓಕೆ, ಸೊ ಇಲ್ಲಿ ನೋಡಿ, ಸೊ ಡೀಪ್ ಸಿ ಮೈನಿಂಗ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಓಕೆ, ಯಾವ ತರ ಅಂತಂದ್ರೆ ಒಂದು ಮಿಡ್ ಓಷನ್ ರಿಡ್ಜಸ್ ಆರ್ ಬ್ಲಾಕ್ ಅರ್ತ್ ಬೇಸಿನ್ ಅಂತ ಕರೀತಾರೆ. ನೆಕ್ಸ್ಟ್ ಡೀಪ್ ವಾಟರ್ ಪ್ಲೂಮ್ ಅಂತ ಕರೀತಾರೆ. ನೆಕ್ಸ್ಟ್ ಅಬಿಸಲ್ ಪ್ಲೇನ್, ನಾನು ಹೇಳಿದ್ರೆ ಅಬಿಸಲ್ ಪ್ಲೇನ್ ಅಂತ ಕರೀತಾರೆ. ನೆಕ್ಸ್ಟ್ ಸಿ ಮೌಂಟ್ಸ್ ಫಾರ್ ಕೋಬಾಲ್ಟ್ ಆರ್ ಕ್ರಸ್ಟ್. ಸೊ ನಾರ್ಮಲಿ ಡೀಪ್ ಸಿ ಮೈನಿಂಗ್ ಅಥವಾ ರಿಡ್ಜಸ್ ಮೈನಿಂಗ್ ಎಲ್ಲ ಆಗುತ್ತೆ ಈ ಏರಿಯಾದಲ್ಲಿ ಮಾಡ್ತಿರ್ತೀವಿ. ಸೊ ಡೆಪ್ತ್ ಎಷ್ಟಿರುತ್ತೆ? 2000 ಇರುತ್ತೆ, 2000 ಮೀಟರ್ ಇರುತ್ತೆ. ಕೆಲವೊಂದು ಏರಿಯಾದಲ್ಲಿ ಅಬಿಸಲ್ ಪ್ಲೇನ್ ನಾವು ಹೇಗೆ ಮಾಡ್ತೀವಿ ರಿಡ್ಜಸ್ ಅಲ್ಲಿ ಮಾಡ್ತಿರೋದು ಅಟ್ ದಿಸ್ ಡೆಪ್ತ್. ಸೊ 5000 ಮೀಟರ್ ಡೆಪ್ತ್ ಅಲ್ಲಿ ಇರುತ್ತೆ. ಸೊ 5000 ಮೀಟರ್ ಡೆಪ್ತ್ ಅಲ್ಲಿ ನೀವು ಎಕ್ಸ್ಪ್ಲೋರೇಷನ್ ಮಾಡಕ್ ಹೋದಾಗ ಏನಾಗುತ್ತೆ ಅಂತಂದ್ರೆ ಟೆರೇನ್ ತುಂಬಾ ರಗೆಡ್ ಇರುತ್ತೆ. ಆಮೇಲೆ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಪ್ರೆಷರ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್. ಪ್ರೆಷರ್ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆ ಪ್ರೆಷರ್ ನ ಕಂಟೈನ್ ಅಥವಾ ಸಸ್ಟೈನ್ ಮಾಡುವಂತ ವೆಹಿಕಲ್ಸ್ ನೀವು ಬಿಲ್ಡ್ ಮಾಡಬೇಕು. ಆ ವೆಹಿಕಲ್ಸ್ ಬಿಲ್ಡ್ ಮಾಡೋದಕ್ಕೆ ಕೂಡ ಯು ನೀಡ್ ಕೆಪಾಸಿಟಿ ಆರ್ ಕ್ಯಾಪಿಟಲ್ ಎಲ್ಲ ಬೇಕಾಗುತ್ತೆ. ನೆಕ್ಸ್ಟ್ ಸಿ ಮೌಂಟ್ ಫಾರ್ ಕೋಬಾಲ್ಟ್ ಕ್ರಸ್ಟ್, ಇಲ್ಲೆಲ್ಲ ಸಿಂಪಲ್ ಆಗಿ ಮಾಡಬಹುದು ಎಕ್ಸ್ಪ್ಲೋರೇಷನ್. ಬಟ್ ದಿಸ್ ಪರ್ಟಿಕ್ಯುಲರ್ ರೀಜನ್ ಇರುತ್ತಲ್ಲ, ಇಲ್ಲಿ ವೆಹಿಕಲ್ಸ್ ಕೆಳಗಡೆ ಕಳಿಸೋದಾಗ್ಲಿ ಅದನ್ನ ಮೇಲೆ ಎತ್ಕೊಂಡ್ಬರೋದಾಗ್ಲಿ ತುಂಬಾ ಕಷ್ಟದ ಇಶ್ಯೂ. ಓಕೆ, ಸೊ ಇಲ್ಲೂ ಕೂಡ ನೋಡಬಹುದು ಡೀಪ್ ಸಿ ಮೈನಿಂಗ್ ಅಲ್ಲಿ. ವಾಟ್ ಈಸ್ ಡೀಪ್ ಸಿ ಬೆಡ್ ಮೈನಿಂಗ್ ಅಂತಂದ್ರೆ ಪ್ರೊಸೆಸ್ ಆಫ್ ಎಕ್ಸ್ಟ್ರಾಕ್ಟಿಂಗ್ ಮಿನರಲ್ ಡೆಪಾಸಿಟ್ ಫ್ರಮ್ ದ ಸಿ ಬೆಡ್, ಅದು ಗೊತ್ತಿರೋದೆ. ನೆಕ್ಸ್ಟ್ ವಾಟ್ ಈಸ್ ದ ಡೀಪ್ ಸಿ ಅಂತಂದ್ರೆ ದ ಏರಿಯಾ ಆಫ್ ದ ಓಷನ್ ಬಿಲೋ 200 ಮೀಟರ್ ಎಲ್ಲದಕ್ಕೂ ಡೀಪ್ ಸಿ ಅಂತ ಕರಿತೀವಿ. ವೇರ್ ದ ವಿಚ್ ಇಸ್ ದ ಲಾರ್ಜೆಸ್ಟ್ ಎಕೋಸಿಸ್ಟಮ್ ಆನ್ ದ ಅರ್ತ್. ಓಕೆ, ಏನಂದ್ರೆ 85% ಆಫ್ ಹೈಡ್ರೋಥರ್ಮಲ್ ವೆಂಟ್ ಸ್ಪೀಸೀಸ್ ಆರ್ ಎಂಡಮಿಕ್ ಇನ್ ದಿಸ್ ಪರ್ಟಿಕ್ಯುಲರ್ ರೀಜನ್. ಸೊ ಪಾಲಿಮೆಟಾಲಿಕ್ ಸಲ್ಫೈಡ್ಸ್ ಫಾರ್ಮ್ ಹೈಡ್ರೋಥರ್ಮಲ್ ವೆಂಟ್ಸ್ ಜಾಸ್ತಿ ಸಿಗುತ್ತೆ. ಇವಾಗ ಎಕ್ಸ್ಪ್ಲೋರ್ ಮಾಡ್ತಿರೋದು ಇದೇ ನಾವು. ನೆಕ್ಸ್ಟ್, ಸೊ ವಾಟ್ ಆರ್ ದ ಸೈಟೆಡ್ ಡ್ರೈವರ್ಸ್ ಅಂತಂದ್ರೆ seabed mining companies claim there is a need to mine the deep seabed minerals or metals to support our growing global demand for smartphones, laptops, electric vehicles, solar panels, etc. Because ಅಲ್ಲಿರುವಂತ ರೇರ್ ಅರ್ತ್ ಮಿನರಲ್ಸ್ ಅಥವಾ ರೇರ್ ಅರ್ತ್ ಮಿನರಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್, ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಡೀಪ್ ಟೆಕ್ನಾಲಜೀಸ್ ಸಚ್ ಆಸ್ AI, ಸಚ್ ಆಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಎಲ್ಲದಕ್ಕೂ ಬೇಕಾಗಿರೋದು ಯಾವ್ದಂತಂದ್ರೆ ಇದರಲ್ಲಿ ಇರುವಂತ ರೇರ್ ಅರ್ತ್ ಮೆಟರಲ್ಸ್. ನೆಕ್ಸ್ಟ್, ಹೂ ರೆಗ್ಯುಲೇಟ್ಸ್ ದ ಸೀಬೆಡ್ ಅಂದ್ರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ. ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ರೆಗ್ಯುಲೇಟ್ಸ್ ಮೈನಿಂಗ್ ಇನ್ ದ ಇಂಟರ್ನ್ಯಾಷನಲ್ ಸೀಬೆಡ್. ನೆಕ್ಸ್ಟ್, ವಾಟ್ ಆರ್ ದೀಸ್ ಇಂಪ್ಯಾಕ್ಟ್ಸ್ ಅಂತಂದ್ರೆ ವೈಡ್ ಸ್ಪ್ರೆಡ್ ಸೆಡಿಮೆಂಟ್ ಪ್ಲೂಮ್ಸ್. ಸೊ ನೆಗೆಟಿವ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಇಶ್ಯೂ. ನೆಕ್ಸ್ಟ್, biodiversity loss and habitat destruction, especially of the endemic species which are found in particular regions only. Noise, vibrations, light pollutions and increased temperatures ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. And potential carbon sequestration effects and climate change implications. So not everything is right here. Okay, next ಕೆಲವೊಂದು ಪಾಯಿಂಟ್ಸ್. 99% of the seabed is unexplored actually, and polymetallic nodules on the abysmal plain ಈ ತರ ಮಾಡ್ತಾ ಹೋಗ್ತಾರೆ. ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಿ ಫೆರೋಮ್ಯಾಗ್ನೀಸ್ ಎನ್ಕ್ರೋಚ್ಮೆಂಟ್ಸ್ ಎಲ್ಲಿ ಇರುತ್ತೆ ಅಂದ್ರೆ ಆನ್ ಸೀಬ್ ಮೌಂಟ್ಸ್ ಅಲ್ಲಿ ಇರುತ್ತೆ. ಅರೌಂಡ್ 800 to 2500 ಮೀಟರ್ಸ್ ಅಲ್ಲಿ ಇರುತ್ತೆ. ಇಲ್ಲಿ ಏನ್ ಸಿಗುತ್ತೆ? ಮ್ಯಾಂಗನೀಸ್, ಐರನ್ ಅಂಡ್ ವೈಡ್ ರೇ ಆಫ್ ಟ್ರೇಸ್ ಮೆಟಲ್ಸ್ ಎಲ್ಲ ಸಿಗುತ್ತೆ. ಓಕೆ, ಸೊ ಈ ರೀತಿ ಎಕ್ಸ್ಪ್ಲೋರ್ ಮಾಡ್ತಾರೆ. ದಿಸ್ ಈಸ್ ಎವ್ರಿಥಿಂಗ್ ಅಬೌಟ್ ಡೀಪ್ ಸಿ ಮೆಡ್, ಡೀಪ್ ಸಿ ಆರ್ PMS ಎಕ್ಸ್ಪ್ಲೋರೇಷನ್. ಸೊ ಚಾಲೆಂಜಿಂಗ್ ಯಾಕಂದ್ರೆ ಇದು ಹೇಳಿದ್ನಲ್ಲ, rugged terrain ಇರುತ್ತೆ. ನೆಕ್ಸ್ಟ್, ನೀಡ್ಸ್ ಡೈನಾಮಿಕ್ ಪೊಸಿಷನಿಂಗ್ ಚಿಪ್ಸ್, ಪ್ರಿಸಿಷನ್ ನ್ಯಾವಿಗೇಷನ್, robotics, etc. and requires multidisciplinary teams such as geologists, oceanographers, engineers and biologists. ಎಲ್ಲರೂ ಬೇಕು ಇದರಲ್ಲಿ. And then more complex than normal nodules or cobalt rich crust. So cobalt ಅಥವಾ ನಾರ್ಮಲ್ ಕ್ರಸ್ಟ್ ಇರುತ್ತೆ, ಸಿ ಮೌಂಟ್ ಇರುತ್ತೆ. ಅದರ ಡೆಪ್ತ್ ಎಷ್ಟಿರುತ್ತೆ? ಓನ್ಲಿ 500 to 1000 ಮೀಟರ್ ಅಷ್ಟೇ ಇರುತ್ತೆ. ಸೊ ನಾಟ್ ಅ ಬಿಗ್ ಇಶ್ಯೂ. ಬಟ್ PMS ಮಾಡೋಕಂದ್ರೆ ಯು ಹ್ಯಾವ್ ಟು ಫೈಂಡ್ ಹೈಡ್ರೋಥರ್ಮಲ್ ವೆಂಟ್ಸ್ ಸಚ್ ಆಸ್ ಅಬಿಸಲ್ ಪ್ಲೇನ್ಸ್. ಅದಕ್ಕೋಸ್ಕರ ಇಶ್ಯೂ ಆಗುತ್ತೆ. ಸೊ ರೋಲ್ ಆಫ್ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಅಂತಂದ್ರೆ ಇಟ್ ಮ್ಯಾನೇಜಸ್ ಸೀಬೆಡ್ ರಿಸೋರ್ಸಸ್ ಬಿಯಾಂಡ್ ನ್ಯಾಷನಲ್ jurisdictions ಅಂಡರ್ UN clause, and countries apply with the technical details, environmental studies and financial proof. ಸೊ IS ಏನ್ ಮಾಡುತ್ತಂದ್ರೆ ISL ಲೀಗಲ್ ಅಂಡ್ ಟೆಕ್ನಿಕಲ್ ಕಮಿಷನ್ಸ್ ಏನ್ ಮಾಡುತ್ತೆ? ರಿವ್ಯೂ ಮಾಡ್ತಾರೆ. ರಿವ್ಯೂ ಮಾಡಿದ್ಮೇಲೆ ಕೌನ್ಸಿಲ್ ಗ್ರಾಂಟ್ಸ್ ಎಕ್ಸ್ಪ್ಲೋರೇಷನ್ ರೈಟ್ಸ್. ಸೊ ಇಂಡಿಯಾದಲ್ಲಿ ದೇ ಆಲ್ರೆಡಿ ಸಬ್ಮಿಟೆಡ್ ಟೆಕ್ನಿಕಲ್ ಡೀಟೇಲ್ಸ್ ಎಕ್ಸೆಟ್ರಾ. ಅದಕ್ಕೋಸ್ಕರ ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಇವಾಗ. ದೆನ್ ಇಂಡಿಯಾ ಸಕ್ಸಸ್ ಇಸ್ ಈಕ್ವಲ್ ಟು ಗ್ಲೋಬಲ್ ಕ್ರೆಡಿಬಿಲಿಟಿ ಅಂಡ್ ಟೆಕ್ ರೆಡಿನೆಸ್. ಸೊ ಇಂಡಿಯಾದಲ್ಲಿ ಸಕ್ಸೀಡ್ ಆಯ್ತು ಅಂದ್ರೆ ಇಟ್ ಶೋಸ್ ದಟ್ ಇಂಡಿಯಾ ಇಸ್ ರೆಡಿ ಇನ್ ದಿಸ್ ಸೀಬ್ಲಡ್ ಎಕ್ಸ್ಪ್ಲೋರೇಷನ್ ಅಂಡ್ ಇಟ್ ಈಸ್ ವೆರಿ ರೆಡಿ ಫಾರ್ ಟೆಕ್ ರೆಡಿನೆಸ್ ಅಂತ. ನೆಕ್ಸ್ಟ್, ಇಂಡಿಯಾಸ್ ಬ್ಲೂ ಎಕಾನಮಿ ಎಮಿಷನ್ಸ್ ಪ್ರಕಾರ ದಿಸ್ ಪರ್ಟಿಕ್ಯುಲರ್ ಮಿಷನ್ ಇಸ್ ವೆರಿ ಇಂಪಾರ್ಟೆಂಟ್. Beyond polymetallic subsulfates, India also applied for cobalt-rich crust in Central Indian Ocean. It would further secure minerals, which is vital for energy and technology. Next, Deep Ocean Mission aligns with Atmanirbhar Bharat, that is self-reliance, and strengthens India's role in global seabed geopolitics. So, very important and very significant for India's
energy requirements, India's technology development, as well as India's position in geopolitics. Next, so blue economy ಅಂದ್ರೆ ಅಂತಂದ್ರೆ ಸೊ ಸೊ ಬ್ಲೂ ಎಕಾನಮಿಯಲ್ಲಿ ರಿನ್ಯೂವಬಲ್ ಎನರ್ಜಿ ಮೇಜರ್ ಆಗಿರುತ್ತೆ. ನೆಕ್ಸ್ಟ್ ಫಿಶರೀಸ್, ಟೂರಿಸಂ, ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ ಇರುತ್ತೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಮ್ಯಾರಿಟೈಮ್ ಟ್ರಾನ್ಸ್ಪೋರ್ಟ್, ಎವ್ರಿಥಿಂಗ್ ಇಸ್ ದ ಕಾಂಪೋನೆಂಟ್ಸ್ ಆಫ್ ಬ್ಲೂ ಎಕಾನಮಿ. ಓಕೆ, ಅದಕ್ಕೋಸ್ಕರ ದಿಸ್ ಪರ್ಟಿಕ್ಯುಲರ್ ಮಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನೆಕ್ಸ್ಟ್ ಚಾಲೆಂಜಸ್ ಸೈಡ್ ಅಂದ್ರೆ ಒಂದು ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಆಗ್ಲೇ ಹೇಳಿದ್ನಲ್ಲ. ಸೊ ಪ್ಲೂಮ್ ಇಂದ ನೀವು ಎಕ್ಸ್ಟ್ರಾಕ್ಟ್ ಮಾಡಿದಾಗ ಇಟ್ ಲೀಡ್ಸ್ ಟು ಪೊಲ್ಯೂಟೆಂಟ್ಸ್. ನೆಕ್ಸ್ಟ್ ಫ್ರಾಜೈಲ್ ಎಕೋಸಿಸ್ಟಮ್ ಇರುತ್ತೆ, ಎಂಡಮಿಕ್ ಪಾಯಿಂಟ್ಸ್ ಇರುತ್ತೆ, ಎಂಡಮಿಕ್ ಸ್ಪೀಸೀಸ್ ಪ್ರೆಸೆಂಟ್ ಇನ್ ಹೈಡ್ರೋಥರ್ಮಲ್ ವೆಂಟ್ಸ್ ಹತ್ರ ಇರುತ್ತೆ. ಸೊ ಎಕ್ಸ್ಪ್ಲೋರೇಷನ್ ಮಾಡುವಾಗ ದೇರ್ ವಿಲ್ ಬಿ ನೆಗೆಟಿವ್ ಇಂಪ್ಯಾಕ್ಟ್ಸ್ ಆನ್ ದೀಸ್ ಪರ್ಟಿಕ್ಯುಲರ್ fragile ecosystem. And technology gaps, that is indigenous mining systems are still under development, so we are dependent on other countries. And cost effectiveness, balancing environment and economy, and global competition. China, Japan, South Korea are already advancing first. They have already taken so many milestones in this particular exploration. So finally, way forward, strategic roadmap, technology such as AUVs, autonomous underwater vehicles, ROVs, submersibles, mining systems ಎಲ್ಲದೂ ಕೂಡ ಡೆವಲಪ್ ಮಾಡಬೇಕು. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ we should bring regulatory frameworks before exploration or exploitation. Then global partnerships such as international seabed members, authority members, tech firms and research and development ಎಲ್ಲದರ ಮಧ್ಯೆ ಪಾರ್ಟ್ನರ್ಶಿಪ್ ಬೆಳೆಸ್ಕೊಂಡು, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬೆಳೆಸ್ಕೊಂಡು ಎಕ್ಸ್ಪ್ಲೋರೇಷನ್ ಅಥವಾ ಸೈನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಜಾಸ್ತಿ ಮಾಡಬಹುದು. ಅಂಡ್ ಕೆಪಾಸಿಟಿ, that is strengthening India's primary institution, that is National Center for Polar and Oceanic Research, link academia and industry. Then policy andre clearer seabed mining policy under blue economic strategy. So this is way forward for us. A very important article, very important video for your preparation. And finally conclusion andre, this particular mission showcases India's oceanic leap. India now holds 2 PMS contracts, which is first in the world. Then Carlsberg Ridge enhances scientific and strategic advance and shifts India into frontier of mineral geopolitics. And challenge antandre balance ambition with sustainability and readiness. And seabed contracts aren't just about minerals, they shape future of energy, technology and maritime power. Okay, ಇನಿಷಿಯಲ್ ಆಗಿ ಹೇಳಿದೆ BBNJ ಟ್ರೀಟಿ ಅಂತ ಅಂದ್ರೆ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜೂರಿಸ್ಡಿಕ್ಷನ್ ಅಂತ. ಸೊ ಆಗ್ಲೇ ಹೇಳ್ದಂಗೆ ಫಸ್ಟ್ ಟೆರಿಟೋರಿಯಲ್ ಸಿ ಇರುತ್ತೆ, ನೆಕ್ಸ್ಟ್ ಕಂಟಿಗ್ಯೂಸ್ ಝೋನ್ ಇರುತ್ತೆ, ಅದಾದ್ಮೇಲೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇರುತ್ತೆ, ಇದಾದ್ಮೇಲೆ ಹೈ ಸೀಸನ್ ಅಂತ ಇರುತ್ತೆ. ಈ ಹೈ ಸೀಸ್ ನ ಯಾರು ಎಕ್ಸ್ಪ್ಲೋರೇಷನ್ ಮಾಡೋದಾಗ್ಲಿ, ಯಾರು ಅದನ್ನ ಮಾನಿಟರ್ ಮಾಡ್ತಾರೆ ಅದಕ್ಕೋಸ್ಕರ ಒಂದು ಪ್ರಾಪರ್ ಟ್ರೀಟಿ ಇದ್ದಿಲ್ಲ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ ಬಂದಿರೋ ಟ್ರೀಟಿ ಯಾವ್ದಂದ್ರೆ UN High Seas Treaty ಅಂತ. It is for the first time UN members have agreed on a unified legally binding treaty to protect the biodiversity in the high seas. So high seas andre all the saltwater bodies across earth that aren't part of territorial zones or internal waste of state. Okay, internal waters of state. Background of the treaty and demand for an updated framework to protect marine life in the high seas, which is about 20 years old. ಯಾವಾಗ UN ಕ್ಲೋಸ್ ಟ್ರೀಟಿ ತಗೊಂಡ್ಬಂದ್ರಲ್ಲ ಅವಾಗಿಂದ ಕೂಡ ಡಿಮ್ಯಾಂಡ್ ಇದೆ. ನೆಕ್ಸ್ಟ್ ನೀಡ್ ಯಾಕೆ ಅಂದ್ರೆ only 1.2% of the high seas are currently protected. Rest of the high seas are prone to exploitation, prone to pollution. 10% of the global marine species at the risk of extinction. So adukku kuda important. And high exploitation due to commercial fishing, mining, acidification and pollution. So the last international agreement on the ocean protection was UN clause signed, which is in 1982. This treaty is the third implementing agreement under UN clause. So key features ಏನಂತಂದ್ರೆ create a national body for new body for to manage conservation of ocean life and establish marine protected areas in the high seas and established ground rules for conducting environment impact assessment for commercial activities in the oceans. So ಮುಂಚೆ ಎಲ್ಲ ಸುಮ್ನೆ ಆಗ್ತಾ ಇತ್ತು, ಎಲ್ಲ ಕಂಟ್ರೀಸ್ ದಿಸ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಂತ ಪೊಲ್ಯೂಟೆಂಟ್ಸ್ ನ ಎಲ್ಲ ಅಲ್ಲಿ ಡಂಪ್ ಮಾಡ್ತಾ ಇದ್ರು. ಇವಾಗ ಆತರ ಅಲ್ಲ, ಒಂದು ಬಾಡಿ ಇರುತ್ತೆ, ಇಟ್ ವಿಲ್ ಲುಕ್ ಇಂಟು ದೀಸ್ ಇಶ್ಯೂಸ್. ಕೀ ಪ್ಲೇಯರ್ಸ್ ಅಂದ್ರೆ US, European Union, UK and China were very important in brokering the deal. And significance andre helps in achieving the 30:30 target set under UNCBT of COP15. Okay, 30:30 target set ಮಾಡಿದ್ವಿ. COP15 ಅಂದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟಿ 15 ಅಲ್ಲಿ ಡಿಕ್ಲೇರ್ ಮಾಡಿದ್ರು. ಸೊ ಒನ್ ಆಫ್ ದ ಆಸ್ಪೆಕ್ಟ್ ವಾಸ್ ಬ್ಲೂ ಬಯೋಡೈವರ್ಸಿಟಿ ಆರ್ ಬಯೋಡೈವರ್ಸಿಟಿ ಅಥವಾ ಬ್ಲೂ ಎಕಾನಮಿ ಅಂತ ಹೇಳ್ಬೋದು. Then legal protection of 2/3 of the ocean, that is livelihoods of coastal communities ಕೂಡ ಪ್ರೊಟೆಕ್ಟ್ ಮಾಡ್ತೀವಿ. Then comprehensive protection of endangered species or habitats on 40% of earth surface. ಕೊನೆಗೆ ರೋಡ್ ಬ್ಲಾಕ್ ಏನಂತಂದ್ರೆ ಹೌ ಟು ಫೇರ್ಲಿ ಶೇರ್ ಮರೈನ್ ಜೆನೆಟಿಕ್ ರಿಸೋರ್ಸಸ್ ಅಂಡ್ ಇವೆಂಚುವಲ್ ಪ್ರಾಫಿಟ್ಸ್ ಅಮಂಗ್ ದ ಡೆವಲಪಿಂಗ್ ನೇಷನ್ಸ್. ಇದ್ರ ಬಗ್ಗೆ ಏನು ಡಿಸ್ಕಸ್ ಮಾಡ್ತಾ ಇದ್ರೆ ಮುಂದೆ ಡಿಸ್ಕಸ್ ಮಾಡೋದು ಕಂಪ್ಲೀಟ್ ಆಗಿ. ಸೊ ದಿಸ್ ಈಸ್ ಟುಡೇಸ್ ಕರೆಂಟ್ ಇಶ್ಯೂ ಆಫ್ ದ ಡೇ. ಸೊ ಕಂಪ್ಲೀಟ್ ಹೋಲಿಸ್ಟಿಕಲಿ ಕವರ್ ಮಾಡಿದೀನಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ.
ಏನಾದ್ರು ನನ್ನ ಬಗ್ಗೆ ರಿಕಮೆಂಡೇಶನ್ ಏನಿತ್ತಂದ್ರೆ ಪ್ಲೀಸ್ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಅಥವಾ ಏನಾದ್ರು ಟಾಪಿಕ್ ಡಿಸ್ಕಸ್ ಮಾಡಬೇಕು ಅಂತ ಇದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ, ಬರುವಂತ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಇದನ್ನ ಹೇಳ್ತಾ ನಾನು ವಿಡಿಯೋ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.